ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಮತ್ತು ನಮ್ಮವರು ಮತ್ತು ನೀವು ಮತ್ತು ನಿಮ್ಮವ್ರು ಎಷ್ಟು ದಿನ ಚೆನ್ನಾಗಿರ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ, ಯಾಕಂದರೆ ಒಂದು ವಿಶೇಷ ಬೆಳವಣಿಗೆ ನಡೀತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಂತ ಅಲ್ಲ, ಎಲ್ಲ ದೇಶದಲ್ಲೂ ಕೂಡ ಒಂದು ಸಂಚಲನ ಮೂಡಿಸಿದೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಹೇಳಿಕೆ ಅಂತಲೇ ಹೇಳ್ಬೋದು. ಸೊ ಏನಿದು ಟ್ರಂಪ್ ಅವರ ಒಂದು ಹೇಳಿಕೆ, ಯಾಕೆ ಬೇರೆ ಬೇರೆ ದೇಶಗಳು ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಕುಸಿತವನ್ನು ಕಂಡಿದೆ ಅಂತ ಹೇಳೋದಾದರೆ, ಎಲ್ಲ ಒಂದು ಡ್ರಾಮಾಗಳು ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 2, 2025 ಒಂದು ಸಣ್ಣ ಅನೌನ್ಸ್ಮೆಂಟ್. ಆ ಸಣ್ಣ ಅನೌನ್ಸ್ಮೆಂಟು ಹೆಂಗೆಲ್ಲ ಬೇರೆ ದೇಶಗಳನ್ನು ಆಟ ಆಡಿಸ್ತು ಅಂತ ಹೇಳೋದಾದರೆ, ಏನಿದು ಒಂದು ಒಂದು ಅವರ ಅನೌನ್ಸ್ಮೆಂಟು, ಈ ಅನೌನ್ಸ್ಮೆಂಟಿಂದ ಅಮೇರಿಕಕ್ಕೇನು ಲಾಭ, ಉಳಿದ ದೇಶಕ್ಕೆ ಏನು ನಷ್ಟ ಅಂತ ಹೇಳೋದಾದರೆ, ಅಮೇರಿಕದ ಅಂದರೆ ಟ್ರಂಪ್ ಅವರು ಎಲೆಕ್ಷನ್ಗಿಂತ ಮುಂಚೆನೇ ಅವರೊಂದು ಘೋಷಣೆ ಮಾಡಿದರು. ಒಂದು ವೇಳೆ ಅವರ ಸರ್ಕಾರ ಬಂದರೆ ಟ್ಯಾಕ್ಸ್ ಅಂದರೆ ಇವಾಗ ಆಲ್ರೆಡಿ ಬೇರೆ ಬೇರೆ ದೇಶಗಳು ಟ್ಯಾಕ್ಸನ್ನು ಹೇರಿಕೆ ಮಾಡ್ತಾ ಇದೆ ಬೇರೆ ಬೇರೆ ದೇಶಗಳಿಗೆ. ಅಮೇರಿಕದಿಂದ ಬಂದಂತಹ ವಸ್ತುಗಳಿಗೆ ಇಂಡಿಯಾದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಗೆ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಟ್ಯಾಕ್ಸ್ ಇದೆ. ಬಟ್ ಅಮೇರಿಕ ಇದುವರೆಗೂ ಟ್ಯಾಕ್ಸ್ ಮಾಡಿರಲಿಲ್ಲ. ನಮ್ಮ ದೇಶದಿಂದ ಹೋಗುವಂಥ ಒಂದು ಐಟಮ್ಸ್ಗಳಿಗೆ ಟ್ಯಾಕ್ಸ್ ಅಂತ ಇರಲಿಲ್ಲ. ಬಟ್ ಇದು ಒಂದು ಟ್ಯಾಕ್ಸು. ಇದರಿಂದ ಏನೇನು ವ್ಯತ್ಯಾಸ ಆಯಿತು ಅಂತ ಹೇಳ್ತಾ ಹೋಗೋದಾದರೆ, ಸೊ ಈ ಟ್ಯಾಕ್ಸಿಂದ ಅಮೇರಿಕಕ್ಕೆ ಸ್ವಲ್ಪ ಮಟ್ಟದಲ್ಲಿ ಒಂದು ಲಾಭ ಅಂತೂ 100% ಇದೆ. ಅಂದರೆ ಟ್ಯಾಕ್ಸ್ ಬೀಳೋದಾದ್ರೆ ಯಾವ ದೇಶಕ್ಕೂ ಒಂದು ಟ್ಯಾಕ್ಸಿಂದ ಪರ್ಸೆಂಟೇಜ್ ವೈಸು ಒಂದು ಲಾಭ ಇದೆ. ಬಟ್ ಏನಿದು ಟ್ಯಾಕ್ಸು? ಒಂದು ವಿಷಯದ ನೋಡೋದಾದರೆ, ಇಂಡಿಯಾಗೆ 26% ಟ್ಯಾಕ್ಸು ಮತ್ತು ಚೈನಾಗೆ 56-58% ಟ್ಯಾಕ್ಸ್ ಬಿದ್ದಿದೆ. ಸೊ ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡೋದಾದರೆ, ಸೊ ಅನೌನ್ಸ್ಮೆಂಟ್ ಆಗಿದ್ದು ಏಪ್ರಿಲ್ 2 ಸೊ ಏಪ್ರಿಲ್ 2 ಬುಧವಾರ ಅವತ್ತು ಮಾಡಿದ್ದು ಸ್ವಲ್ಪ ಅಂದರೆ ನಿನ್ನೆ ಸೋಮವಾರ ದಿವಸ ಷೇರು ಮಾರುಕಟ್ಟೆ ನೋಡಿದರೆ ನೀವು ಬೇರೆ ಬೇರೆ ಷೇರು ಮಾರುಕಟ್ಟೆ ನೋಡಿದರೆ ಎಲ್ಲ ಕಡೆ ರೆಡ್ ಲೈನ್ ಅಂದರೆ ರೆಡ್ ಮೈನಸ್ಸೇ ಕಾಣ್ತಾ ಇದೆ. ಅಂದರೆ ಕಂಡು ಕಾಣದಂತಹ ಒಂದು ಇಳಿಕೆ ಆಗಿದೆ ಷೇರು ಮಾರ್ಕೆಟಲ್ಲಿ. ಸೊ ಇದರಿಂದ ಫ್ಯೂಚರಲ್ಲಿ ನಮಗೇನು ಲಾಭ ಇದೆಯಾ ನಷ್ಟ ಇದೆಯಾ ಅಂತ ನೋಡೋದಾದರೆ, ಇಂಡಿಯಾಗೆ ಆಲ್ಮೋಸ್ಟ್ ನಷ್ಟನೇ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಬೇರೆ ಬೇರೆ ಟ್ಯಾಕ್ಸ್ ಅರ್ಧದಷ್ಟು ಮಾತ್ರ ಅಮೇರಿಕದವರು ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಉಳಿದಂತೆ ಮಾಡಿದರೆ ಏನೇನಾಗುತ್ತೋ ಗೊತ್ತಿಲ್ಲ. ಇದರಿಂದ ತುಂಬ ಜನರು ಕೆಲಸ ಅಂತೂ 100% ಹೋಗುತ್ತೆ. ಸೊ ಇದು ಷೇರು ಮಾರುಕಟ್ಟೆಯಿಂದ ಇದಾಗಿಬಿಟ್ಟು ಅಮೇರಿಕ ಅಂದರೆ ಅಧ್ಯಕ್ಷ ಟ್ರಂಪ್ ಅವರ ಏನು ಪ್ಲ್ಯಾನ್ ಅಂದರೆ, ಅಮೇರಿಕದವರಿಗೆ ಲಾಭ ಆಗುತ್ತೆ ಇದರಿಂದ. ಇದನ್ನು ಸಡನ್ನಾಗಿ ಆಕ್ಟಿವ್ ಮಾಡೋದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಅಂತಲೇ ಹೇಳ್ಬೋದು. ಅವರ ಪ್ರಕಾರ ಇದು ಒಂದು ವೇಳೆ ಆಕ್ಟಿವ್ ಅಂದರೆ ಇದನ್ನು ಒಂದು ಟ್ಯಾಕ್ಸ್ ಹಾಕಿದರೆ ಅಮೇರಿಕದ ಪ್ರಾಡಕ್ಟ್ಗಳಿಗೆ ಒಳ್ಳೆಯ ಒಂದು ಮಾರುಕಟ್ಟೆ ಸಿಗುತ್ತೆ. ಅವರಿಗೆ ಅಲ್ಲಿಂದನೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದರ ಬಗ್ಗೆ ಒಂದು ಸ್ವಲ್ಪ ಪ್ರಾಡಕ್ಟ್ಗಳ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಅವರಿಗೆ ಲಾಭ ಇದೆ. ಹಾಗೆ ಅಲ್ಲಿ ಕೆಲಸಗಳು ಅಂದರೆ ಅಲ್ಲಿಯ ಜನರಿಗೆ ಕೆಲಸಗಳು ಜಾಸ್ತಿ ಸಿಗುತ್ತೆ ಅನ್ನೋದು ಅವರ ಒಂದು ಐಡಿಯಾ. ಸೊ ಟ್ರಂಪ್ ಅವರ ಪ್ರಕಾರ ಇದು ಒಂದು ಹಿಸ್ಟಾರಿಕಲ್ ಡೇ ಅಮೇರಿಕಕ್ಕೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ ಚೇಂಜಸ್ ಏನು ಅಂದರೆ, ಒಂದು ಹಿಸ್ಟಾರಿಕಲ್ ಡೇಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಇದರಿಂದ ಅಮೇರಿಕದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಆಗಿದ್ದಾರೆ. ಕೆಲವರು ಇದಕ್ಕೆ ತುಂಬ ಅಪೋಸ್ ಆಗಿದ್ದಾರೆ. ಯಾಕಂದರೆ ಇವಾಗ ನೀವು ₹100 ಐಟಮನ್ನು ಒಂದು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಇನ್ನು ಮುಂದೆ ಅಂದರೆ ಯಾವ ದೇಶಕ್ಕೆ ಆ ಟ್ಯಾಕ್ಸನ್ನು ಹಾಕಿದ್ದಾರೆ ಆ ದೇಶದ ಟ್ಯಾಕ್ಸ್ ಮೇಲೆ ಅದು ಒಂದು ರೇಟ್ ಹೋಗುತ್ತೆ. ಸೊ ಇದು ಅಮೇರಿಕದವರಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಮೇರಿಕದವರು ಇದಕ್ಕೆ ತುಂಬ ಅಪೋಸ್ ಆಗಿದ್ದಾರೆ. ಕೆಲವರು ಇದಕ್ಕೆ ಸಪೋರ್ಟ್ ಕೂಡ ಆಗಿದ್ದಾರೆ. ಸೊ ಇದರಿಂದ ಭಾರತ ದೇಶದಲ್ಲಿ ಅಂತೂ 100% ಸ್ವಲ್ಪ ಅಲ್ಲ ತುಂಬ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಅಂದರೆ GDP ಆಗಿರ್ಬೋದು, ಎಲ್ಲ ವಿಷಯಗಳು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲ ವಿಷಯಗಳು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಸೊ ಇದರಿಂದ ಮಿಡ್ಲ್ ಕ್ಲಾಸ್ ಅಂದರೆ ಮಧ್ಯಮ ವರ್ಗದ ಜನರಿಗೆ ಅಂತೂ 100% ಯಾವುದಾದರೂ ಒಂದು ರೀತಿಯಲ್ಲಿ ಪೆಟ್ಟು ಬೀಳೋದಂತೂ 100% ನಿಜ. ಸೊ ಇನ್ನೂ ಒಂದು ಕಡೆ ನೋಡೋದಾದರೆ, ಅರ್ಧದಷ್ಟು ಟ್ಯಾಕ್ಸ್ ಹಾಕಿಬಿಟ್ಟು ಇಷ್ಟು ಪರಿಸ್ಥಿತಿ ಬಂದಿದೆ ಅಂದರೆ, ಇನ್ನೂ ಉಳಿದ 10% ಹಾಕಿದರೆ ಏನಾಗುತ್ತೆ ದೇವರೇ ಬಲ್ಲ. ಸೊ ಇದೆಲ್ಲದರ ನಡುವೆ ಕನ್ಫ್ಯೂಷನ್ ಆಗೋದು ಒಂದೇ. ಯಾಕಂದರೆ ಯಾವುದೋ ಒಂದು ದೇಶದಲ್ಲಿ ಅವರು ಟ್ಯಾಕ್ಸ್ ಹಾಕಿದರೆ ಇಡೀ ದೇಶನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂದರೆ, ಆ ಒಂದು ದೇಶಕ್ಕೆ ಉಳಿದ ದೇಶಗಳು ಎಷ್ಟೊಂದು
ಅಂದರೆ ಒಂದು ಅಂಟ್ಕೊಂಡಿದೆ. ಅಂದರೆ ಆ ದೇಶಕ್ಕೆ ಒಂದು ಏನು ಹೇಳ್ತೇವೆ ನಾವು ದೊಡ್ಡಣ್ಣನ ದೇಶ ಅಂದರೆ ಒಂದು ಯು ಎಸ್‌ಗೆ ನಾವೊಂದು ಆ ಒಂದು ಲೆವೆಲಲ್ಲಿ ಇಟ್ಟಿರೋದು ನಿಜವಾಗ್ಲೂ ಸರಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಆ ಒಂದು ದೇಶಕ್ಕೆ ನಾವು ಕೊಡೋ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಇವಾಗ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಿದೆ. ಯಾಕಂದರೆ ಕಾನೂನಾತ್ಮಕವಾಗಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಇಡೀ ದೇಶಗಳ ಷೇರು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರುತ್ತಿದೆ ಅಂದರೆ ಸೊ ಯೋಚಿಸಬೇಕಾಗಿದೆ. ಸೊ ನೋಡಬೇಕು ಏನೇನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದರ ಬಗ್ಗೆ ಕರೆಕ್ಟಾಗಿ ನಾವು ಇನ್ನೂ ಮಾಹಿತಿ ಪಡ್ಕೊಳ್ಬೇಕು ಅಂತ ಇದ್ದರೆ ಒಂದು 2 ತಿಂಗಳು ಅಂತೂ ಕಾಯಲೇಬೇಕು. ಯಾಕಂದರೆ ಒಂದು 2-3 ದಿವಸ ಆಯ್ತು ಅಷ್ಟೇ. ಸೊ ನೋಡೋಣ, ಕಾದು ನೋಡಬೇಕಿದೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.